ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರ, ಸಂಕ್ರಾಂತಿ ಹಬ್ಬದ ದಿನದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇ ಹಬ್ಬ. ಹಬ್ಬದ ಹಿಂದಿನ ದಿನ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಸಹ ಹಬ್ಬದ ದಿನ ತುಂಬಾ ಕೆಲಸ ಇರುತ್ತೆ. ಹೇಗೆ ಎಲ್ಲಿಂದ ಕೆಲಸ ಶುರುವಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಉತ್ಪತ್ತಿ ಆಗ್ತಾ ಇರುತ್ತೆ ಅಕ್ಷಯ ಪಾತ್ರೆ ಥರ ಅಲ್ವಾ? ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಎಲ್ಲ ನನ್ನ ಕೆಂಪೀಸ್ ಕಿಚನ್ ವ್ಯೂವರ್ಸ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ. ಅವ್ರ ಜೀವನದಲ್ಲಿ ಏನೆಲ್ಲ ಕನಸುಗಳು ಕಂಡಿದ್ರೋ ಅದೆಲ್ಲ ನ್ಯಾಯಯುತವಾಗಿ ಈಡೇರಲಿ. ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋರಿಗೆ ಖಂಡಿತ ಭಗವಂತ ಪಾರ್ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ರೈತರಿಗೆ ಫಸಲನ್ನು ಮನೆಗೆ ತುಂಬಿಸುವಂಥ ಹಬ್ಬ. ಈ ಸಲ ಅಂತೂ ತುಂಬ ಚೆನ್ನಾಗಿ ಬೆಳೆ ಆಯಿತು. ಆ ಥರ ಏನು ತೊಂದರೆ ಆಗಲಿಲ್ಲ. ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು ಅಥವಾ ಬಿಸಿಲಾಗಿರ್ಬೋದು, ಆಯಾ ಟೈಮಿಗೆ ಬಂದು ಕರೆಕ್ಟಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ. ಮೋಡ ಕವಿದ ವಾತಾವರಣ, ಆ ಕಡೆ ಸೈಕ್ಲೋನ್ ಆಯಿತು, ಈ ಕಡೆ ಮಳೆ ಹಿಡ್ಕೊಂಡಿದೆ ಅಂತಂದ್ರೂ ಜೋರ ಗಾಳಿ ಬರ್ತಾಯಿತ್ತು. ನಮಗೆ ಗದ್ದೆ ಕೊಯ್ಲಿಕ್ಕೆ, ಭತ್ತ ಒಣಗಾಕೋದಕ್ಕೆ ತುಂಬಾ ಅನುಕೂಲ ಆಯಿತು. ಮಳೆ ಬರದೇ ಇದ್ದರೆ ಬರೀ ಗಾಳಿ ಬೀಸೋದ್ರಲ್ಲೇ ಭತ್ತ ಎಲ್ಲ ನೀಟಾಗಿ ಒಣಗಿಸ್ಕೊಂಬಿಡ್ಬೋದು ಸ್ನೇಹಿತರೆ. ಆ ಥರ ರೈತರು ಒಂದೊಂದು ಕಡೆ ಒಂದೊಂದು ರೀತಿಯಾದ ಒಂದು ವಾತಾವರಣಗಳಿರುತ್ತೆ. ಕೆಲವೊಂದು ಕಡೆ ಮಳೆನೇ ಬೇಕಾಗಿರುತ್ತೆ. ಇನ್ನೊಂದು ಕಡೆ ನಮ್ಮ ಕಡೆ ಆದರೆ ಈ ಥರ. ಆದರೆ ಏನಂತಂದರೆ ನಮ್ಮ ಕಡೆ ಮಾತ್ರ, ನಮ್ಮ ನಂಜನಗೂಡು ಮೈಸೂರು ಕಡೆ ನಾವು ಅಂದ್ಕೊಂಡ ಹಾಗೆ ದೇವರು ಅನುಕೂಲ ಮಾಡಿಕೊಟ್ಟ. ಎಲ್ಲರಿಗೂ ಅನುಕೂಲ ಮಾಡಿಕೊಟ್ರು. ತೊಂದರೆ ಆಗಲಿಲ್ಲ. ಎಲ್ಲಿ ಮಳೆ ಹಿಡ್ಕೊಳುತ್ತೋ, ಬೆಳೆ ಕೈಗೆ ಬಂದಿದೆ, ಎಲ್ಲಿ ಮತ್ತೆ ತೊಂದರೆ ಆಗುತ್ತೋ ಅಂತ ತುಂಬಾ ಭಯಪಟ್ಟಿದ್ವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ಹಬ್ಬ. ಎಲ್ಲ ಕ್ಲೀನಾಗಿ ಎಲ್ಲ ಆಲ್ರೆಡಿ ರಾತ್ರಿನೇ ಎಲ್ಲ ಮನೆಯೆಲ್ಲ ಒರೆಸಿ, ಸ್ಟೌವನ್ನೆಲ್ಲ ಒರೆಸಿ, ಫುಲ್ಲು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಎಲ್ಲ ರೆಡಿ ಮಾಡಿಕೊಂಡು ನಾನು ರಾತ್ರಿ ಸ್ವಲ್ಪ ಮಲಗೋದು ಲೇಟ್ ಆಯಿತು. ಪರವಾಗಿಲ್ಲ ಅಂದ್ಬಿಟ್ಟು, ಲೇಟ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸಿ ಮಲ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ಬಂದು ಸ್ನಾನ ಮಾಡಿ, ಮತ್ತು ಇನ್ನೊಂದು ಸಲ ಸ್ಟೌವನ್ನು ಒರೆಸ್ಕೊಂಡು, ರಂಗೋಲಿ ಇಟ್ಟು, ಅರ್ಶಿನ ಕುಂಕುಮ ಇಟ್ಟು, ಪೂಜೆ ಮಾಡಿ, ಕೈ ಮುಗಿದು ಅಡುಗೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಇವತ್ತು ಒಂದು ಏನಂತಂದರೆ, ನಾನು ಒಪ್ಪತ್ತಿರಬೇಕು ಅಂದ್ಕೊಂಡು ತೀರ್ಮಾನ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳು ಮರಿನೆಲ್ಲನೂ ಒಪ್ಪತ್ತು ದೊಡ್ಡವ್ರನ್ನ, ಅಂದರೆ ವಯಸ್ಸಾಗಿರೋರನ್ನ, ನಮ್ಮ ಯಜಮಾನ್ರನ್ನ, ಹೊರಗಡೆ ಹೋಗಿ ದುಡಿಯೋವಂಥ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಒಪ್ಪತ್ತಿರಿ ಅಂತ ನಾನು ಖಂಡಿತ ಹೇಳೋದಿಲ್ಲ. ಯಾಕೆಂದರೆ ಅವರು ಬೈತಾರೆ ಅದಕ್ಕೆ ಕೇಳಿದ್ರೆ. ಅದಕ್ಕೋಸ್ಕರ ನಾನೇನು ಹೇಳೋದಿಲ್ಲ. ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಈ ಸಲ ನನ್ನ ಅದೃಷ್ಟ, ನಮ್ಮ ಯಜಮಾನಪ್ಪನೂ ಈ ಸಲ ನನ್ನ ಜೊತೆನೇ ಉಪವಾಸ ಇದ್ದರು. ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಏಕೆಂದರೆ ಯಾವಾಗಲೂ ಅವ್ರು ಉಪವಾಸ ಇರಲ್ಲ, ನಾನು ಇರಲ್ಲ ಅಂದ್ಕೊಂಡು ಲಾಸ್ಟಲ್ಲಿ ನೀನೇ ಇದೆಯಲ್ವ, ನಾನು ಇದ್ಬಿಡ್ತೀನಿ ಬಿಡು ಅಂದ್ಕೊಂಡಿದ್ರು. ಇನ್ನು ಮಕ್ಕಳಿಗೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ. ಏಕೆಂದರೆ ನೀವು ಊಟ ಮಾಡೋ ತನಕ ಸಂಜೆ ಆಗಿಬಿಡುತ್ತೆ ಕಣ್ಮಗನೇ, ನೀವು ಊಟ ಮಾಡ್ಕೊಂಬಿಡಿ ಅಂದ್ಬಿಟ್ಟು ಅವ್ರಿಗೆಲ್ಲ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಇನ್ನು ಹಬ್ಬದ ವಿಶೇಷದ ಅಡುಗೆಗಳು ಏನು ಅಂತಂದರೆ, ಮಾಮೂಲಿ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಮಾಡಿದ್ದೀನಿ. ಆಮೇಲೆ ವಡೆ ಮಾಡಿದೆ, ಕೋಸಂಬರಿ ಮಾಡಿದೆ, ಆಮೇಲೆ ಹೀರೆಕಾಯಿ ಸಾಂಬಾರು ಮಾಡಿದೆ. ಇಷ್ಟರ ಜೊತೆಗೆ ನಂದು ಹಬ್ಬ ಮುಗೀತು. ಈ ವಿಶೇಷತೆ ಏನು ಅಂತ ಏನಿಲ್ಲ, ಸರ್ವೇ ಸಾಮಾನ್ಯ ಎಲ್ಲರೂ ಮಾಡೋ ಹಾಗೆ ನಾನು ಮಾಡಿರೋದು. ಈ ಸಲ ಒಂದೇ ಒಂದು ಮಿಸ್ ಆಯಿತು. ಅದೇನಪ್ಪ ಅಂದರೆ ಪಲ್ಯ ಒಂದು ಮಾಡಿರಲಿಲ್ಲ ಅಷ್ಟೇ, ಮಿಕ್ಕಿದ್ದೆಲ್ಲ ಐಟಮ್ಸ್ಗಳು ಮಾಡಿದೆ. ಹಾಗೆ ಮನೆಯವ್ರಿಗೆ ಕಾಫಿ ಬೇಕು ತಗೋ ಕುಡೀರಿ ಅಂತಲೂ ಕೊಟ್ಟೆ. ಅವ್ರು ಕುಡಿಯೋಲ್ಲ ಅಂದರು. ಸರಿ ಅಂದ್ಬಿಟ್ಟು ಮಕ್ಕಳು ಇಬ್ರಿಗೂ ಕಾಫಿ ಮಾಡಿಕೊಟ್ಟು, ಯಾಕೆಂದರೆ ಚಳಿಗಾಲ ಮನೇಲೇ ಇರ್ತಾರೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅವ್ರ ಕಣ್ಣೆಲ್ಲ ಅಡುಗೆ ಮನೆ ಕಡೆ ಇದೆ. ಅಮ್ಮ ಆಯಿತಾ, ಅಮ್ಮ ಆಯಿತಾ ಅಂತ ಕೇಳ್ತಾರೆ. ಅದ್ರ ಬದಲಿಗೆ ಫಸ್ಟ್ ಅವ್ರಿಗೆ ಹೊಟ್ಟೆ ತುಂಬ ಊಟ, ತಿಂಡಿ, ಕಾಫಿ, ಹಾಲು ಏನು ಬೇಕೋ ಅವ್ರಿಗೆ ಕೊಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಫಸ್ಟ್ ಅವ್ರ ಹೊಟ್ಟೆ ತುಂಬಿಸ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಕೆಲಸ ಮಾಡ್ತಾ ಮಾಡ್ತಾ ದೇವ್ರ ಫೋಟೋ ಒರೆಸ್ಕೊಳ್ಳೋದಾಗಿರ್ಬೋದು, ಹೂವು ಮುಡಿಸೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಎರಡು ಕಡೆಯೂ ಮಾಡ್ಕೊಳ್ತಾ ಕೆಲಸನ ಶುರು ಮಾಡಿದೆ. ಇನ್ನು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ನಿಮಗೆಲ್ಲರಿಗೂ ಗೊತ್ತಿದೆ. ಅದೊಂದು ರೀತಿ ಒಂದೇ ಸಲ ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಒಂದೇ ಸಲ ಒಗ್ಗರಣೆ ಕೊಟ್ಕೊಳ್ತು. ಇದಕ್ಕೆ ಮೆಣಸಿನ ಪುಡಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಹಿಂಗೆ ಒಗ್ಗರಣೆ ಕೊಟ್ಕೊಂಡ್ರೆ, ಇನ್ನು ಸಿಹಿ ಪೊಂಗಲ್ಗೆ ಬೆಲ್ಲ, ಮಾಮೂಲಿಯಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲ ಒಗ್ಗರಣೆ ಕೊಟ್ಕೊಳ್ತು ಅಂದರೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಆಗುತ್ತೆ. ಹಾಗೇ ಸಂಕ್ರಾಂತಿ ಹಬ್ಬ ಕ್ಯಾಲೆಂಡ್ರ್ ಪ್ರಕಾರ
ಇದು ಮೊದಲನೇ ಹಬ್ಬ ಅಂತೂ ಖಂಡಿತ ಅಲ್ಲ. ಸಾರಿ ಮೊದಲನೇ ಹಬ್ಬ ಇದು ಕ್ಯಾಲೆಂಡರ್ ಪ್ರಕಾರ. ಅಂದರೆ ನಮ್ಮ ಹೊಸ ವರ್ಷ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ. ಆದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಹಬ್ಬ ಮೊದಲನೇ ಹಬ್ಬ. ಯುಗಾದಿನೇ ಹೊಸ ವರ್ಷ ಅಂತ ಅನ್ಬೋದು. ಹೌದು. ಆದರೆ ರೈತರು ಬೆಳೆದಿರೋ ಬೆಳೆ ಮನೆಗೆ ಸೇರಿದೆ. ಒಂದು ಖುಷಿ ಇದೆ, ಸಂತೋಷ ಇದೆ. ಆಮ್, ಎಲ್ಲ ಕೈಯಲ್ಲಿ ಸ್ವಲ್ಪ ದುಡ್ಡು ಕಾಸು ಎಲ್ಲ ಓಡಾಡ್ತಾ ಇರುತ್ತೆ. ಆಮೇಲೆ ಮನೇಲಿರುವಂಥ ದನ, ಕರು, ಹಸುಗಳು ಎಲ್ಲ ಚೆನ್ನಾಗಿ ದುಡಿಮೆ ಮಾಡಿರ್ತವೆ. ಆ ಒಂದು ವರ್ಷದ ಒಂದು ದಿನ ಎಲ್ಲದಕ್ಕೂ ಭೂಮ್ತಾಯಿಯಿಂದ ಹಿಡಿದು ದುಡಿಮೆ ಮಾಡುವಂತಹ ದನ, ಕರು, ಕುರಿ, ಆಮೇಲೆ ಎಮ್ಮೆ, ಆಮ್, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ ಅದಕ್ಕೆ ಧನ್ಯವಾದವನ್ನು ಹೇಳುವಂತಹ ಹಬ್ಬನೇ ಈ ಒಂದು ಸಂಕ್ರಾಂತಿಯ ಹಬ್ಬ. ಒಂದೊಂದು ಕಡೆ ಒಂದೊಂದು ವಿಶೇಷತೆ ಇದೆ. ನನ್ನ ಊರಿನಲ್ಲಿ ನನ್ನ ಮನೆಯಲ್ಲಿ ಮಾಡುವಂತಹ ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷತೆ ಇದೇನೆ ಅಷ್ಟೇ ಹೊರತು ಬೇರೆ ಇನ್ನೇನು ವಿಶೇಷತೆ ಇಲ್ಲ. ಹಸು ಕರುಗೆ ಅದಕ್ಕೆ ಕಾಲುಗಳು ತೊಳೆದು ಹೂವು ಮುಡಿಸಿ ಪಾದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ನಾವು ಮಾಡಿರ್ತಕ್ಕಂತಹ ಎಡೆಯನ್ನು ಕೊಡುವಂತಹ ದಿನ. ಆವತ್ತಿನ ದಿನ ನಾವು ಕಾಮಧೇನು ಒಂದು ಪುಸ್ತಕ, ಗೋವಿನ ಹಾಡಿನ ಪುಸ್ತಕ ಹಳೆಗನ್ನಡದಲ್ಲಿದೆ. ಆ ಪುಸ್ತಕವನ್ನು ಓದುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ ಈ ರೀತಿ. ಇನ್ನು ಧನುರ್ಮಾಸ ಮುಗಿದು ಶುಭ ಕಾಲ ಬಂದಿದೆ. ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ, ಮದುವೆ ಮುಂಜಿಗಳನ್ನು ಮಾಡೋದಕ್ಕೆ ಶುಭ ಕಾಲ ಬಂತು. ಒಳ್ಳೆ ಕಾಲ ಶುರುವಾಯಿತು. ಎಲ್ಲ ಕಡೆ ಇನ್ನು ಗೃಹ ಪ್ರವೇಶ, ಶ್ರೀಮಂತ, ನಾಮಕರಣ, ಮದುವೆ ಎಲ್ಲ ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಶುರು ಇನ್ನು. ಎಲ್ಲರೂ ಬ್ಯುಸಿಯಾಗಿರ್ತೀವಿ ಅಲ್ವಾ? ಅಂತಹ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಧನುರ್ಮಾಸದಲ್ಲಿ ಒಳ್ಳೆ ಟೈಮ್ ಅಲ್ವಾ ಅಂದರೆ ಖಂಡಿತ ಇಲ್ಲ. ಧನುರ್ಮಾಸದಲ್ಲಿ ಇಂಥ ಒಳ್ಳೊಳ್ಳೆ ಪೂಜೆಗಳು, ಹೋಮಗಳು, ಹವನಗಳು, ದೇವರಿಗೆ ಶೃಂಗಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಭಗವಂತ ಭೂಮಿಗೆ ಇಳಿದು ಬರುವಂತಹ ಒಂದು ಸಮಯ ಅಂತಲೂ ಹೇಳ್ತಾರೆ. ಯಾಕೆಂದರೆ 4 ಗಂಟೆ ರಾತ್ರಿಗೆ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿಕಟ್ಟೆಯನ್ನು ಸುತ್ತಿ ಪೂಜೆ ಮಾಡ್ತಾರೆ. ಧನುರ್ಮಾಸದಲ್ಲಿ ಆ ಭಗವಂತ ಇಲ್ಲಿ ನೆಲೆಸಿರ್ತಾನೆ ಅಂತ. ಇನ್ನು ಆ ದಿನನ ಧನುರ್ಮಾಸನ ಒಳ್ಳೆ ಟೈಮಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ? ನನ್ನ ಪ್ರಕಾರ ಒಳ್ಳೆ ಟೈಮೇ. ಧನುರ್ಮಾಸ ಆಷಾಢದಲ್ಲಿ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಕಡೆ ಮದುವೆಗಳನ್ನೆಲ್ಲನೂ ಮಾಡ್ತಾರೆ ಸ್ನೇಹಿತರೆ. ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಹಾಗೆ ಅಡುಗೆ ಮಾಡ್ತಾನೆ ಪೂಜೆ ಮಾಡಿದೆ ಇಡೀ ಮನೆಗೆ ಸಾಂಬ್ರಾಣಿ ಹೊಗೆ ಕಂಪಲ್ಸರಿಯಾಗಿ ಹಾಕ್ತೀವಿ. ಎಲ್ಲ ವಾರಗಳಲ್ಲೂ ನಾನು ಮಾಡ್ತಕ್ಕಂತಹ ವಾರಗಳಲ್ಲಿ ಕಂಪಲ್ಸರಿಯಾಗಿ ಸಾಂಬ್ರಾಣಿ ಅಂತೂ ಇರಲೇಬೇಕು. ನಾನು ಯಾವ ರೀತಿ ಸಾಂಬ್ರಾಣಿ ಕೆಂಡ ಮಾಡಿಕೊಂಡೆ ಅಂತ ನೋಡಿದ್ರಲ್ಲ, ಅದೇ ಥರನೇ ಕೆಂಡ ಮಾಡಿಕೊಂಡು ಸಾಂಬ್ರಾಣಿ ಹಾಕಿದ್ರೆ ಒಂದು ರೀತಿ ಮನೆಯೆಲ್ಲ ಒಂದು ಹಬ್ಬದ ವೈಬ್ರೇಷನ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೊಂಗಲ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದೆ ಪೊಂಗಲ್ ಮಾಡೋದು ಹೇಗೆ ಅಂತ. ಕೆಲವರು ಇದಕ್ಕೆ ಟೊಮೊಟೊ ಹಾಕ್ತಾರೆ. ನಾನು ಟೊಮೊಟೊ ಹಾಕೋದಿಲ್ಲ. ಶುಂಠಿ, ಸಾಸಿವೆ, ಜೀರಿಗೆ ಹಾಗೆಯೇ ಮರೀದೇರ ಹಿಂಗನ್ನು ಹಾಕ್ತೀನಿ. ಆದರೆ ಹಿಂಗೆ ಹಾಕಿರೋ ವೀಡಿಯೋ ಸ್ಕಿಪ್ ಆಗಿದೆ. ಹಾಗೆ ಕಾಳುಮೆಣಸು, ಜೀರಿಗೆ, ಕರಿಬೇವು ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನು ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಚೂರು ನೋಡಿ ಯಾವ ಥರ ಗೋಡಂಬಿ ಥರ ಕಾಣಿಸ್ತಾ ಇದೆ ಅದು ಕೊಬ್ಬರಿ ಚೂರುಗಳು. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಚೂರನ್ನು ಸಿಹಿ ಪೊಂಗಲ್ಗೂ ಹಾಕ್ತೀನಿ, ಖಾರ ಪೊಂಗಲ್ಗೂ ಹಾಕ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಂದು ಸಲ ಹುರಿದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಹಾಕಿ ನೋಡಿ. ಒಣ ಕೊಬ್ಬರಿನ, ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿನ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೇ ಕೋಸಂಬರಿಗೂ ಸಹ ಒಗ್ಗರಣೆ ಕೊಟ್ಟೆ. ಕೋಸಂಬರಿಗೆ ನಾನು ಇವತ್ತು ಕ್ಯಾರೆಟ್ ಹಾಕಿದ್ದೆ ಸ್ವಲ್ಪ. ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿ ಹೆಸರುಬೇಳೆ ಮಾಡಿದ್ದಿದ್ದು ನಾನು. ತುಂಬ ಚೆನ್ನಾಗಿತ್ತು ಟೇಸ್ಟು ಸಹ. ಅದಕ್ಕೂ ಸಹ ಹಿಂಗಿನ ಒಗ್ಗರಣೆಯನ್ನು ಕೊಡಬೇಕು. ಆಗ್ಲೇ ಆ ಒಂದು ಹೆಸರುಬೇಳೆಯ ಫ್ಲೇವರ್, ಹೆಸರುಬೇಳೆ ತಿಂತಾ ಇದ್ದೀನಿ ಅಂತ ನನಗನ್ಸುತ್ತೆ ಒಣಮೆಣ್ಸಿನ್ಕಾಯಿ ಜೊತೆ ಕೊಟ್ಟರೆ. ಆಯಿತಾ? ಹಾಗೆ ನೋಡ್ತಾ ಇದ್ದೀರಲ್ಲ, ಸರ್ವೇ ಸಾಮಾನ್ಯ ಅವರೆಕಾಳು ಸಾಂಬಾರನ್ನ ಮಾಡಬೇಕಾಗಿತ್ತು. ಅವರೆಕಾಳು ಸಿಕ್ಕಲಿಲ್ಲ. ನಾನು ಸುಮಾರು ಕಡೆ ನೋಡಿದೆ, ಎಲ್ಲೂ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಾಂಬಾರನ್ನ ನಾನು ಹೇಗೆ ಮಾಡ್ತೀನಿ ಅಂತಲೂ ಹೇಳ್ಬಿಡ್ತೀನಿ. ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಇಷ್ಟೇ, ಇನ್ನೇನೂ ಇಲ್ಲ. ಈರುಳ್ಳಿ, ಟೊಮೊಟೊ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ಚೆನ್ನಾಗಿ ರುಬ್ಕೊಂಡು, ಕೊತ್ತಂಬರಿ ಸೊಪ್ಪಿಲ್ಲ, ಚಕ್ಕೆ ಇಲ್ಲ, ಲವಂಗ ಇಲ್ಲ, ಶುಂಠಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನಿಲ್ಲ, ಇಷ್ಟು ಮಾತ್ರ ಹಾಕ್ಕೊಂಡು ನೈಸ್ ರುಬ್ಕೊಂಡಾದಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದು. ಎಣ್ಣೆ ಹಾಕೋದು, ಈರುಳ್ಳಿ ಹಾಕಿ ಹುರ್ಕೊಳ್ಳೋದು.
ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಹೀರೆಕಾಯಿನ ಹಾಕಿ ಹುರ್ಕೊಂಡು, ರುಬ್ಬಿಟ್ಟಿರೋ ಮಸಾಲ ಹಾಕಿ, ಹುರ್ಕೊಂಡು, ಉಪ್ಪಾಕಿ ಒಂದು ವಿಸಲ್ ತಗೋಬೇಕು. ತುಂಬಾನೇ ರುಚಿಯಾಗಿರುತ್ತೆ. ಇಲ್ಲಿ ನಾನು ಬೇಳೆ ಸಾಂಬಾರು ಪೌಡ್ರ್ ಹಾಕ್ತಾಯಿಲ್ಲ. ನಾನು ಮಾಮೂಲಿ ಮಟನ್ ಸಾಂಬಾರಿಗೆಲ್ಲ ಹಾಕ್ತೀನಲ್ಲ, ಆ ಒಂದು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾನು ಆ ಧನಿಯಾ ಪುಡಿಗೆ ಚಕ್ಕೆ, ಲವಂಗ, ನಾವೇನು ಹೋಲ್ ಮಸಾಲ ಎಲ್ಲ ಹಾಕಿ ಧನಿಯಾ ಪುಡಿನ ಮಾಡಿಸ್ತಾರಲ್ಲ, ಆ ಥರ ಮಾಡಿಸಲ್ಲ. ನಾನು ಮಾಡಿಸೋದೇ ಬೇರೆ ರೀತಿ. ಬರೀ ಧನ್ಯ, ಆಮೇಲೆ ಅರಶಿನ ಕೊನೆ, ಹಾಗೆ ಕಡಲೆಕಾಳು ಇಷ್ಟು ಮಾತ್ರ ಚೆನ್ನಾಗಿ ಹುರಿದು ಮಿಲ್ ಮಾಡಿಸ್ಕೊಂಬತ್ತೀನಿ. ಏಕೆಂದರೆ ಎಲ್ಲದಕ್ಕೂ ನನಗೆ ಚಕ್ಕೆ, ಲವಂಗ ಹಾಕಿರೋ ಪೌಡ್ರ್ ಹಾಕಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವರು ಸಹ ತಿನ್ನೋದಿಲ್ಲ ಆ ಕಾರಣಕ್ಕೆ. ಹಾಗೆಯೇ ಇಲ್ಲಿ ವಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ವಡೆ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡನ್ನೂ ಬಳಕೆ ಮಾಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿನ ಹಾಕಿದ್ದೀನಿ. ಚಕ್ಕೆ, ಲವಂಗ ಹಾಕಿಲ್ಲ. ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಕಾಳೆಲ್ಲ ನೆನೆ ಹಾಕಿದೆ. ಆ ಕಾಳನ್ನು ತರಿಯಾಗಿ ರುಬ್ಕೊಂಡು ವಡೆ ಮಾಡಿದೆ. ವಡೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಹಾಕಬೇಡಿ. ನಾವೇನು ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಕೋತೀವಲ್ಲ ಅದಕ್ಕೂ ಸಹ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ವಡೆ ಟೇಸ್ಟ್ ಹಾಳಾಗುತ್ತೆ. ಇನ್ನು ವಡೆ ತೆಳುವಾಯಿತು ಅಂತಂದ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋದು, ಕಡಲೆಬೇಳೆ ಹಿಟ್ಟು ಹಾಕೋದು ಎಲ್ಲ ಮಾಡಿದ್ರೆ ಅದ್ರ ರುಚಿ ಹಾಳಾಗುತ್ತೆ ಅಂತಲೇ ಹೇಳ್ತೀನಿ. ಕರೆಕ್ಟಾಗಿ ಒಂದು ಮುಕ್ಕಾಲು ಗಂಟೆ ನೆನೆಸ್ಕೊಂಬಿಟ್ರೆ ಸಾಕು. ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡ್ರೆ ರುಚಿಯಾಗಿರೋ ವಡೆ ರೆಡಿಯಾಗುತ್ತೆ ಸ್ನೇಹಿತರೆ. ಏನಂದರೆ ಇದನ್ನು ಕಬ್ಬಿಣದ ಬಾಣಲೆನಲ್ಲಿ ವಡೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೇ ಹದವಾಗಿ, ಒಂದೇ ಥರ ಬೇಯುತ್ತೆ. ಒಂದು ಕಡೆ ಸೀದೋಗೋದು, ಒಂದು ಕಡೆ ಅರ್ಧಂಬರ್ಧ ಬೇಯೋದು ಆ ಥರ ಆಗೋದಿಲ್ಲ. ಬೇಯಿಸ್ಬೇಕಾದ್ರೆ 2 ರೀತಿಯಾಗಿ ನಾನು ಬೇಯಿಸ್ಕೊತೀನಿ. ಫಸ್ಟು ವಡೆನ ತಟ್ಟಿ ಬಾಣಲೆ ಬಿಟ್ಟು ಒಂದು 2 ನಿಮಿಷ ಅಥವಾ 3 ನಿಮಿಷ ಆದಮೇಲೆ ಒಂದು ಕಾಲು ಭಾಗ ಬೆಂದಿರುತ್ತೆ ಆವಾಗ ಎತ್ಕೊಂಡ್ಬಿಡ್ತೀನಿ. ಎತ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸಲ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಇನ್ನೊಂದು ಸಲ ಹಾಕ್ತೀನಿ. ಆ ಬೆಂದಿರೋ ವಡೆನ ಇನ್ನೊಂದು ಸಲ ಹಾಕಿ ಚೆನ್ನಾಗಿ ಹೈ ಫ್ಲೇಮು ಬೇಡ, ಲೋ ಫ್ಲೇಮಲ್ಲೂ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತು ಅಂದರೆ ವಡೆ ರೆಡಿಯಾಗುತ್ತೆ. ಚೆನ್ನಾಗಿ ಕುರುಮ ಅಂತ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ. ಹಾಗೆ ನಾನು ಕಬ್ಬಿಣದ ಬಾಣಲೆಯನ್ನು ತಗೊಂಡಿದ್ದೆ. ತುಂಬ ಚೆನ್ನಾಗಿದೆ. ಸೂಪರಾಗಿದೆ. ಮನೆಯಲ್ಲೇ ನಾವು ಎಲ್ಲದಕ್ಕೂ ಬಳಸ್ಬೋದು. ಟೇಸ್ಟು ಸಹ ಚೆನ್ನಾಗಿ ಕೊಡುತ್ತೆ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ನೀವೇನಾದರೂ ಒಳ್ಳೊಳ್ಳೆ ಕೆಲಸಗಳನ್ನ ಶುರು ಮಾಡಬೇಕು ಅನ್ನೋದಾದರೆ ಖಂಡಿತ ಶುರು ಮಾಡ್ಕೊಳ್ಳಿ. ನಿಮ್ಮ ರಾಶಿ ಫಲಗಳಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಒಳ್ಳೆ ಒಂದು ಭಟ್ಟರನ್ನ ಕೇಳಿ. ದುಡ್ಡಿನ ಆಸೆ ಪಡುವಂಥವ್ರು, ದುಡ್ಡಿನ ಆಸೆಗೋಸ್ಕರ ಆ ಹೋಮ ಈ ಹೋಮ ಮಾಡಿ ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ಕೇಳೋಕ್ಕೆ ಹೋಗ್ಬೇಡಿ. ನುರಿತವರು, ತಿಳಿದಿರೋರು, ಒಳ್ಳೆತನದಲ್ಲಿರೋರನ್ನ ಕೇಳಿ ನಿಮ್ಮ ದೋಷಗಳನ್ನು ಬಗೆಹರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅಂಥ ದೋಷಗಳು ಎಷ್ಟೋ ಒಂದು ಅಡೆತಡೆಗಳಿಗೆ ಕಾರಣಗಳಾಗುತ್ತೆ. ಓದೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಕೆಲಸಕ್ಕೆ ಸೇರಬೇಕಾದ್ರೆ ಅಡೆತಡೆಗಳು, ಎಕ್ಸಾಮ್ ಬರೀಬೇಕಾದ್ರೆ ನೀವು 10 ಸಲ ಪ್ರಯತ್ನ ಪಟ್ಟರೆ 1 ಸಲ ಆಗುತ್ತೆ. ಕೆಲವರು ಪ್ರಯತ್ನನೇ ಪಟ್ಟಿರೋದಿಲ್ಲ, ಎಕ್ಸಾಮ್ಗೆ ಹೋಗಿ ಬರೆದಿರ್ತಾರೆ, ಅವ್ರಿಗೆ ರಿಸಲ್ಟ್ ಸಿಕ್ಕಿರುತ್ತೆ, ಒಳ್ಳೆ ಮಾರ್ಕ್ಸ್ ತಗೊಂಡು, ಆ ರೀತಿ ಆಗುತ್ತೆ. ಕೆಲವೊಂದು ಅಡೆತಡೆಗಳಿರುತ್ತೆ. ಪಿತೃದೋಷ ಆಗಿರ್ಬೋದು, ನವರಾಶಿ ಬಲ ಒಂದು ದೋಷ ಆಗಿರ್ಬೋದು. ನಾವು ಮಾಡಿರೋ ತಪ್ಪುಗಳ ದೋಷಗಳು ನಮ್ಮನ್ನು ಕಾಡಿಸ್ತಾ ಇರುತ್ತೆ. ಏನು ಎತ್ತ ಅಂತ ಕೇಳಿ ಪರಿಹಾರ ಅಂತೂ ಖಂಡಿತ ಮಾಡ್ಕೊಳ್ಳಿ. ಮಿಸ್ ಮಾಡಬೇಡಿ. ಎಷ್ಟೋ ರಾಶಿಗಳಿಗೆ ಅರ್ಧ ಫಲ ಇದ್ದರೆ ಇನ್ನೆಷ್ಟೋ ರಾಶಿಗಳಿಗೆ ಸಂಪೂರ್ಣ ಫಲ ಇರುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ ನಂಬಿ, ಆದರೆ ನಂಬಿಕೆ ಇರಬೇಕು. ಆದರೆ ಮೂಢನಂಬಿಕೆ ಬೇಡ. ಯಾವುದೇ ಆದರೂ ಅಷ್ಟೇ, ನಂಬಿದ್ರೆ ಮಾತ್ರ ಎಲ್ಲದಕ್ಕೂ ಫಲ ಸಿಗೋದು. ಮೂಢನಂಬಿಕೆ ಆದರೆ ಖಂಡಿತ ಅದು ಅತಿ ಆಯಿತು ಅಂತಲೇ ಹೇಳ್ತೀನಿ. ಅತಿಯಾದ್ರೂ ಅಮೃತನೋ ವಿಷ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಯಾವುದನ್ನು ಅರ್ಥ ಮಾಡ್ಕೋಬೇಕು ಹೊರತು ಅರ್ಥನೇ ಅಪಹಾಸ್ಯ ಆಗಬಾರ್ದು, ಅನರ್ಥ ಆಗಬಾರ್ದು ಅಂತಲೇ ಹೇಳ್ತೀನಿ. ಹಾಗೆ ಗೋವುಗಳನ್ನು ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಏನಾದರೂ ಗೋವುಗಳು ಹೋಗ್ತಾ ಇದ್ದರೆ ಸಾಧ್ಯವಾದರೆ ನಿಮ್ಮ ಕೈಲಿ ಏನಾಗುತ್ತೋ ಮನೆಯಲ್ಲಿ ಒಂದು ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು ಮನೆಯಲ್ಲಿ, ಅಥವಾ ಒಂದು ಕೊತ್ತಂಬರಿ ಸೊಪ್ಪು ಕಟ್ಟಿದ್ರೂ ಪರವಾಗಿಲ್ಲ, ಒಂದು ಬೀಟ್ರೂಟ್ ಇದ್ದರೂ ಪರವಾಗಿಲ್ಲ, ಖಂಡಿತ ಕೊಡಿ. ಆದರೆ ಕೈ ಕಾಲು ಮುಖ ತೊಳೆದಿದ್ರೆ ಮಾತ್ರ ಕೊಡಿ. ನೀವು ಮುಟ್ಟು ಮಲಿಗೆ ಆದಾಗ ಹಸುಗಳ್ನ ಮುಟ್ಟೋದಕ್ಕೆ ಆಗಲಿ ಅಥವಾ ಅದು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಅದರಿಂದನೂ ದೋಷ ಉಂಟಾಗುತ್ತೆ. ಇನ್ನು ರೈತರು ಮಾಡಲ್ವಾ ಅಂತ ನೀವು ಕೇಳ್ಬೋದು. ವ್ಯವಹಾರನೇ ಬೇರೆ, ಪೂಜೆನೇ ಬೇರೆ, ಹೌದಲ್ವಾ? ಹಸುನ ನಾವು ಮುಟ್ಟಾದವರು ಹಸುನ ಮೇಯಿಸ್ಕೊಂಬರ್ತೀವಿ, ಹಾಲನ್ನು ಕರಿತೀವಿ ಮುಟ್ಟಾದವರು ಸಹ. ನಮ್ಮ ರೈತರದ್ದು ಸಂಬಂಧಪಟ್ಟದ್ದು. ಪೂಜೆ ಅಂತ ಬಂದಾಗ ಅದನ್ನು ಯಾವುದೇ ಕಾರಣಕ್ಕೂ ಪೂಜೆನ ಮಿಸ್ ಮಾಡ್ದಿರ ಕೆಲವೊಂದು ಪದ್ಧತಿಗಳನ್ನ ನಾವು ಮಾಡ್ತೀವಿ. ಹಸುನ ಪೂಜೆ ಮಾಡ್ಬೇಕಾದ್ರೆ ಹಸುಗೆ ನಾವು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಸ್ನಾನ ಮಾಡಿಸ್ತೀವಿ. ಅದಕ್ಕೆ ಮೈ ತೊಳಿತೀವಿ. ಇದಕ್ಕೆಲ್ಲ ಕಾಲುವೆಗೆಲ್ಲ ಅಟ್ಕೊಂಡು ಹೋಗ್ಬಿಟ್ಟು.
ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದಲ್ಲ. ಅದಕ್ಕೂ ಸಹ ನಮ್ಮ ಹಾಗೆ ಮನುಷ್ಯರ ಗುಣಗಳನ್ನೇ ಹೊಂದಿದೆ ಅಂತಲೇ ಹೇಳ್ಬೋದು. ಹಸುವಿಗೆ ಏನಾದರೂ ಕೊಡಬೇಕಾದ್ರೆ ನೀವು ಆ ಥರ ಮಾಡಿ. ಹಾಗೆ ಮನೆ ಹತ್ರ ಬಂದಾಗ ಹಸು ನೀವೇನಾದ್ರು ಶುಕ್ರವಾರ ಸ್ನಾನ ಮಾಡಿದ್ದೀರಾ, ಮಡಿಯಿಂದ ಇದ್ದೀರಾ, ಮನೆ ಹತ್ರ ಹಸು ಬಂತು ಅಂದರೆ ಏನೂ ಮಾಡಬೇಡಿ ನೀವು. ಒಂದು 3 ಇಡಿ ಅಥವಾ 5 ಇಡಿ ಅಕ್ಕಿನ ಮೊರದೊಳಗಡೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ತಟ್ಟೆ ಒಳಗಡೆ ಸ್ಟೀಲ್ ತಟ್ಟೆ ಒಳಗಡೆ ಹಾಕ್ಕೊಳ್ಳಿ. ಒಂದಿಷ್ಟಪ್ಪ ಬೆಲ್ಲನ ಕುಟ್ಬಿಟ್ಟು ಆ ಅಕ್ಕಿ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ಕೊಟ್ಬಿಡಿ. ನಿಮ್ಮಿರ ದೋಷ ಎಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ. ಇದಕ್ಕಿಂತ ಮತ್ತೊಂದು ಮಗದೊಂದು ಪರಿಹಾರ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಅದು ಕೊಡಿ, ಇದು ಕೊಡಿ, ಹುಲ್ಲು ಕೊಡಿ, ಏನು ಕೊಡಬೇಡಿ ನೀವು. ಮನೇಲಂತೂ ನೀವು ಊಟ ಮಾಡೇ ಮಾಡ್ತೀರಲ್ವ, 3 ಅಡಿನೋ 5 ಅಡಿನೋ ಸ್ಟೀಲ್ ತಟ್ಟೆಗೆ ಹಾಕ್ಕೊಂಬಿಡಿ. ಒಂದು ಸ್ವಲ್ಪ ಬೆಲ್ಲ ಎಷ್ಟಪ್ಪ ಅಂತೀರಾ, ಒಂದು ದಪ್ಪದು ಸೀಬೆಕಾಯಿ ಗಾತ್ರದ್ದು ಬೆಲ್ಲನ ಜಜ್ಜಿಬಿಟ್ಟು ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿಬಿಡಿ. ಇಟ್ಬಿಡಿ, ತಿನ್ಕೊಂಡು ಹೋಗುತ್ತೆ. ಅದ್ರ ಪಾಡಲ್ಲಿ ತಿನ್ಕೊಂಡು ಹೋಗುತ್ತೆ. ನೆಲಕ್ಕೆಲ್ಲ ಸುರಿಯೋಕೆ ಹೋಗಬೇಡಿ ಅಷ್ಟೇ. ಆದರೆ ಅದಕ್ಕೂ ಮುಟ್ಟು ಮೈಲಿಗೆ ಇಲ್ಲದ ಕೊಡಿ ಅಷ್ಟೇ ನಾನು ಹೇಳೋದು. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಹಸು ಕೊಡ್ತೀರಲ್ವಾ, ತಿವಿಯುತ್ತಾ ತಿವಿಯಲ್ವಾ ಅಂತ ನೋಡ್ಕೊಂಡು ಕೊಡಿ ಆಯಿತಾ. ಅದೇನೆಲ್ಲ ತುಂಬ ಒಳ್ಳೆ ಹಸು ಆಗಿದ್ರೆ ಅದ್ರ ಕಿವಿ ಹತ್ರ ಹೋಗ್ಬಿಟ್ಟು ನಿಮ್ಗೇನಾಗಬೇಕು ನಿಮ್ಗೇನಾಗಬೇಕು ಒಂದೇ ಒಂದು ಬೇಡಿಕೆ, ಒಂದೇ ಒಂದು ಕೋರಿಕೆ ಬೇಡಿಕೊಂಡು ನಿಮ್ಮ ಕೋರಿಕೆಯನ್ನು ಅವ್ರ ಹತ್ರ ಹೇಳಿ. ಬಲ್ದ ಕಿವಿನೋ ಎಡದ ಕಿವಿನೋ ಪರವಾಗಿಲ್ಲ. ಆದರೆ ತಿವಿಯ ಹಸುಗಳಿಗೆಲ್ಲ ಹೋಗ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳೋಕೆ ಹೋಗಬಾರ್ದಪ್ಪ. ಆಮೇಲೆ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಹೇಳ್ಬಿಡ್ತೀರ. ಗುಟ್ಟಾಗಿ ಮೆಲ್ಲಿಗೆ ನಾರಾಯಣನಿಗೆ ತಿಳಿಸು, ನನಗೆ ಈ ಥರ ತೊಂದರೆ ಆಗಿದೆ, ಈ ಥರ ಬಗೆಹರಿಸು. ಶ್ರೀನಿವಾಸನಿಗೆ ಹೇಳು, ಈ ಥರ ಪ್ರಾಬ್ಲಮಲ್ಲಿದ್ದೀನಿ, ಈ ಥರ ಬಗೆಹರಿಸು. ಈ ಥರ ನಾನು ಆಸೆ ಇಟ್ಕೊಂಡಿದ್ದೀನಿ, ಇದನ್ನು ತೀರಿಸು, ಈ ಆಸೆಗಳನ್ನ ನೆರವೇರಿಸು ಅಂತ ಕಿವಿ ಹತ್ರ ಹೋಗಿ ಹೇಳಿ. ಎಷ್ಟು ಜನ ಮಾಡ್ತೀರಾ ಈ ಥರ? ನಾನಂತೂ ಮಾಡ್ತೀನಿ. ಏಕೆಂದರೆ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದಾರೆ. ಇದೇ ಥರನೇ ಶಿವನ ದೇವಸ್ಥಾನಕ್ಕೆ ಹೋದಾಗ ಅದ್ರ ಮುಂದೆ ಇರೋ ನಂದಿ ಕಿವಿಗೆ ಹೇಳ್ತೀವಿ ನಾವು. ಹೌದು, ಹಲ್ಲಿ ಮೈ ಮೇಲೆ ಬಿದ್ದಾಗೂ ಸಹ ಇದೇ ಕೆಲಸ ಮಾಡ್ತೀವಿ. ಕಾಗೆ ಮೈ ಮೇಲೆ ಹಿಕ್ಕೆ ಹಿಕ್ಕಿದಾಗ, ಕಾಗೆ ಬಂದು ನಮ್ಮ ಮುಡಿಸ್ಕೊಂಡು ಹೋದಾಗ ನಾವು ಹಸುವಿನ ಕಿವಿಗೆ, ಗೂಳಿ ಅಥವಾ ಎತ್ತಿನ ಕಿವಿಗೆ ನಾವು ಹೇಳ್ತೀವಿ. ಅಥವಾ ಏನೂ ಸಿಕ್ಕಲಿಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ಕಲ್ಲಿನ ಬಸವನ ಹತ್ರ ಹೋಗಿ ಶಿವಪ್ಪನಿಗೆ ಹೇಳು ಅಂತ ಹೇಳ್ಬಿಟ್ಟು ಬರ್ತೀವಿ. ಖಂಡಿತ ಈ ಪಾಲನೆನ ಮಾಡಿ, ಖಂಡಿತ ಏನೇ ದೋಷ ಇದ್ರೂ ಬಗೆಹರಿಯುತ್ತೆ. ದೇವರು ಒಳ್ಳೇದು ಮಾಡ್ತಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಮತ್ತೊಂದು ಸಲ ಹೇಳ್ತೀನಿ, ಆರೋಗ್ಯ ಜೋಪಾನ. ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಎರಡೂ ಮುಖ್ಯ. ದೇಹ ಚೆನ್ನಾಗಿದ್ರೂ ಮನಸ್ಸು ಚೆನ್ನಾಗಿಲ್ಲ ಅಂದರೆ ದೇಹ ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ. ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ. ತುಂಬ ಚೆನ್ನಾಗಿ ಮನಸ್ಸನ್ನು ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ ಆಯಿತಾ. ಸಾಧ್ಯವಾದಷ್ಟು ಜೋಪಾನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ. ಯಾರೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬ ಮಾಡಿದ್ರಿ, ಯಾರೆಲ್ಲ ಹಸುಗಳನ್ನ ಕಿಚ್ಚಾಯಿಸಿದ್ರಿ, ಯಾರೆಲ್ಲ ಹಸುಗಳಿಗೆ ಶೃಂಗಾರ ಬಂಗಾರ ಮಾಡಿ ಜೋರಾಗಿ ಹಸುಗಳನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾ, ಹಾಗೆಲ್ಲ ಮಾಡಿದ್ರಿ. ಅವರೆಲ್ಲರೂ ನನಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.